ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲೇ ನೀವು ನೋಡ್ಬೋದು ನನ್ನ ಅಳಿಯ, ನನ್ನ ಮಗಳು ಎಲ್ಲರೂ ಮುಖ ಮುಚ್ಕೊಂತಿದ್ದಾರೆ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೇನೋ ಖುಷಿ ವ್ಲಾಗ್ ಮಾಡೋದಕ್ಕೆ, ಆದರೆ ನನ್ನ ಮಕ್ಕಳಿಗಂತೂ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತಾರೆ. ಶೆಕೆ ಬೇರೆ ಮಧ್ಯದಲ್ಲಿ. ಮಮ್ಮಿ, ನಾನು, ಅತ್ತಿಗೆ, ನನ್ನ ಮಗಳು ಮತ್ತೆ ನನ್ನ ಇಬ್ರು ಅಳಿಯಂದಿರು ಎಲ್ಲರೂ ಸೇರ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ. ಆಕ್ಚುಲಿ ಮೊನ್ನೆ ನನ್ನ ಕಾಜು ಬರ್ಫಿ ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ಅಕ್ಷನ್ ಬಿಡೋದಕ್ಕೆ ಬೆಂಗಳೂರಿಗೆ ಹೋಗ್ತಿದೀನಿ ಅಂತ. ಸೊ ನಾನು ಅವತ್ತು ಅವಳನ್ನ ಬಿಡಕ್ ಹೋದಾಗ ನಾವು ಮಂತ್ರಿ ಮಾಲ್ ಪ್ಲಾನ್ ಮಾಡಿದ್ವಿ. ಆಟೋ ಬುಕ್ ಮಾಡ್ಕೊಂಡ್ವಿ. ಓಲಾ ಇಂದ 2 ಆಟೋ ಬುಕ್ ಮಾಡಿದ್ವಿ. ಆಕ್ಚುಲಿ ಮಮ್ಮಿ ಮತ್ತೆ ನನ್ನ ಅತ್ತಿಗೆ ಮತ್ತೆ ನನ್ನ ಚಿಕ್ಕ ಅಳಿಯ ಒಂದ್ ಆಟೋಲ್ ಬರ್ತಿದ್ರು. ನಾನು, ಅಕ್ಷು, ಸಜ್ಜು ಒಂದ್ ಆಟೋಲ್ ಹೋಗ್ತಿದ್ವಿ. ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್. ಮಕ್ಕಳಿಗಂತೂ ಸಖತ್ ಖುಷಿಯಾಗಿದ್ರು ಅವತ್ತು ಹೋಗೋ ದಿನ. ಬಿಕಾಸ್ ತುಂಬಾ ವರ್ಷಗಳಾಗಿತ್ತು ನಾವೆಲ್ಲ ಫ್ಯಾಮಿಲಿ ಟೈಮ್ ಡೇ ಔಟ್ ಅಂತ ಸ್ಪೆಂಡ್ ಮಾಡಿದ್ವಿ. ತುಂಬಾ ಬೆಳಿಗ್ಗೆಯಿಂದ ಕಾಯ್ತಾನೆ ಇದ್ರು, ಯಾವಾಗ ಈವ್ನಿಂಗ್ ಆಗುತ್ತೆ, ಯಾವಾಗ ನಾವು ಮಂತ್ರಿ ಮಾಲ್ಗೆ ಹೋಗ್ತೀವಿ ಅಂತ. ನಾನು ಕೂಡ ಕಾಯ್ತಾ ಇದ್ದೆ. ಬಿಕಾಸ್ ಹೇಳದ್ನಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಾ ಸ್ವಲ್ಪ ಬ್ಯುಸಿ ಆದ್ಮೇಲೆ ಸ್ವಲ್ಪ ಮಮ್ಮಿ ಮನೆಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆ ಆಗೋಯ್ತು. ಸ್ವಲ್ಪ ಟ್ರಾಫಿಕ್ ಇತ್ತು ಅಲ್ಲಿ ಇಲ್ಲಿ, ಆದ್ರೆ ಕೊನೆಗೂ ನಾವು ಮಂತ್ರಿ ಮಾಲ್ಗೆ ರೀಚ್ ಆದ್ವಿ. ಇಲ್ಲಿ ನೋಡಿ ನನ್ನ ಅಳಿಯ ಮತ್ತೆ, ಅಯ್ಯೋ ಈ ಅತ್ತೆ ಕೆಲ್ಸ ಇಲ್ಲಪ್ಪ, ವ್ಲಾಗ್ ಮಾಡಿ ಮಾಡಿ ನಮ್ಗೆ ಹಿಂಸೆ ಇಡ್ತಾರೆ ಅಂತ ಮುಖ ಮುಚ್ಕೊಂಡ. ಇಟ್ಸ್ ಓಕೆ, ನನ್ಗೆ ಇದು ಖುಷಿ ಆಗುತ್ತೆ. ಐ ಫೀಲ್ ವೆರಿ ಫನಿ. ಬಿಕಾಸ್ ಮಕ್ಕಳು ಆತರ ಮಾಡಿದಾಗ ನಾನು ಇನ್ನ ಅವ್ರನ್ನ ರೇಗಿಸ್ಕೊಂಡು ಈಗ ಅವ್ರನ್ನೇ ಜಾಸ್ತಿ ಫೋಕಸ್ ಮಾಡ್ತೀನಿ. ಅದು ತುಂಬಾ ಫನ್ನಿ ಆಗಿರುತ್ತೆ. ಸೊ ನಾವು ನಮ್ಮ ಮಂತ್ರಿ ಮಾಲ್, ಮಲ್ಲೇಶ್ವರಂ ಅಲ್ಲಿರುವಂತ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಎಂಟರ್ ಆಗ್ತಾ ಇದೀವಿ. ಇದಂತೂ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಖುಷಿ ಆಗುತ್ತೆ ಮಾಲ್ಗೆ ಬಂದಾಗ. ಕಣ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಅರೌಂಡ್ ಓವರ್ 200+ ಬ್ರಾಂಡ್ಸ್, 5 ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇದೆ. ಲೈಕ್ ಲೈಫ್ ಸ್ಟೈಲ್, ಶಾಪರ್ ಸ್ಟಾಪ್, H&M, ಮತ್ತೆ ಪ್ಯಾಂಟಲೂನ್ಸ್, ಮತ್ತೆ ಇಲ್ಲಿ ಹೈಪರ್ ಮಾರ್ಕೆಟ್ ಕೂಡ ಇದೆ. ಮತ್ತೆ ಇನ್ನೊಂದೇನು ಖುಷಿ ವಿಷಯ ಅಂದ್ರೆ ಇಲ್ಲಿ ಡೈರೆಕ್ಟ್ ಮೆಟ್ರೋ ಕನೆಕ್ಟಿವಿಟಿ ಇದೆ. ಬಟ್ ನಾವು ಮೆಟ್ರೋಲಿ ಯೂಶಲಿ ಬರಲ್ಲ. ಬಿಕಾಸ್ ಮನೆಯಿಂದ ಮೆಟ್ರೋ ಸ್ಟೇಷನ್ ಆಟೋಲ್ ಬರಬೇಕು, ಮತ್ತೆ ಅಲ್ಲಿಂದ ನಾವು ಮೆಟ್ರೋ ಕ್ಯಾಚ್ ಮಾಡಬೇಕು. ಸ್ವಲ್ಪ ಹೆಕ್ಟಿಕ್ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಆಟೋ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಂಡ್ ಇಲ್ಲಿ ಮಂತ್ರಿ ಮಾಲ್ಗೆ ಎಂಟರ್ ಆದಾಗ ನಮ್ಗೆ ತುಂಬಾ ಶಾಪ್ಸ್ ಕಾಣಿಸುತ್ತೆ. ಒಂದು ಇಲ್ಲಿ ಅಪೆರಲ್ ಫ್ಯಾಷನ್ ಕ್ಯಾಟಗರಿಯಲ್ಲಿ ನೋಡಕ್ ಹೋದ್ರೆ ಜಾಕ್ ಅಂಡ್ ಜೋನ್ಸ್, ಲೀವೀಸ್, US ಪೋಲೋ, ಮತ್ತೆ ಫ್ಲೈಯಿಂಗ್ ಮಷೀನ್, ಪೀಟರ್ ಇಂಗ್ಲೆಂಡ್, ಈ ತರ ಹಲವಾರು ಬ್ರಾಂಡೆಡ್ ನಮ್ಗೆ ಶಾಪ್ಸ್ ಬರುತ್ತೆ. ಎಲೆಕ್ಟ್ರಾನಿಕ್ಸ್ ಕಡೆ ಮಾತಾಡೋದಾದ್ರೆ ರಿಲಯನ್ಸ್ ಡಿಜಿಟಲ್ ಅಥವಾ ಇಮ್ಯಾಜಿನ್ ಸ್ಟೋರ್, ಜಿಯೋಮಿ, ಪೂರ್ವಿಕಾ, ಸಂಗೀತ, ಸ್ಯಾಮ್ಸಂಗ್, ಈ ತರ ಎಲ್ಲ ಇದೆ. ಅಂಡ್ ನೆಕ್ಸ್ಟ್ ಫುಟ್ವೇರ್ ಬಂದ್ರೆ ನಮ್ಗೆ ಬಾಟಾ ಮತ್ತೆ ವುಡ್ಲ್ಯಾಂಡ್ ಎಲ್ಲ ಶೋರೂಮ್ಗಳು ತುಂಬಾ ಇದೆ ಇಲ್ಲಿ. ಆಕ್ಚುಲಿ 4th ಫ್ಲೋರ್ ಹೋಗ್ಬೇಕಿತ್ತು. ಹೋಗಿದ ತಕ್ಷಣ, ಯಾಕಂದ್ರೆ ನಾವು ಫುಡ್ ಝೋನ್ ಹೋಗ್ಬೇಕಿತ್ತು. ಅಂಡ್ ಟೈಮ್ ಝೋನ್ ಕೂಡ ಅಲ್ಲೇ ಇರೋದು. ಮಕ್ಕಳಿಗೆ ಫುಡ್ ಜೊತೆ ಈ ಸತಿ ಚೆನ್ನಾಗಿ ಆಟ ಆಡಿಸ್ಬೇಕು ಅನ್ನೋ ಪ್ಲಾನ್ ಇತ್ತು. ಸೆಲ್ಫಿ ತಗೊಂಡ್ವಿ. ಅಂಡ್ ಒನ್ಸ್ ವಿ ಎಂಟರ್ಡ್ ದಿಸ್ ಫ್ಲೋರ್, ಮಕ್ಕಳು ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ರು. ಅಂಡ್ ಇಲ್ಲಿ ಇನ್ನೊಂದೇನು ಅಂದ್ರೆ ಗೇಮ್ಸ್ ಅಂತೂ ಸಕ್ಕದಾಗಿರುತ್ತೆ. ಈ ಟೈಮ್ ಝೋನ್ ಏನಿದೆ ಇಲ್ಲಿ ನಮ್ಗೆ ತುಂಬಾ ಗೇಮ್ಸ್ ಇದೆ. ಯೂಶಲಿ ಲೈಕ್ ರೇಸಿಂಗ್ ಅಥವಾ ಆರ್ಕೇಡ್ ಕ್ಲಾಸಿಕ್ಸ್ ಅಂತ ಇರುತ್ತೆ. ಅಂದ್ರೆ ಪ್ಯಾಕ್ ಮ್ಯಾನ್ ಎಲ್ಲ ನಾವು ವಿಡಿಯೋ ಗೇಮ್ ಅಲ್ಲಿ ಆಡ್ತೀವಲ್ಲ, ಆ ತರದೆಲ್ಲ ಇದೆ. ಮತ್ತೆ ಟಿಕೆಟ್ ರಿಡಮ್ಷನ್ ಮಾಡುವಂತ ಗೇಮ್ಸ್ ಗಳಿದೆ. ಸಕ್ಕದಾಗಿರುತ್ತೆ. ಅಂಡ್ ಇದರಲ್ಲಿ ಇನ್ನೂ ತುಂಬಾ ಖುಷಿಯಾಗಿ ಒಂದ್ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಆಗಿ ಮಕ್ಕಳು ಏನೋ ಎಕ್ಸ್ಪೀರಿಯನ್ಸ್ ಮಾಡೋದು ಅಂದ್ರೆ ಈ VR ರೈಡ್ಸ್ ಇದೆ. 9D VR, ಅದು ಸಕ್ಕತ್ತಾಗಿರುತ್ತೆ. ಅದು ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಟೈಮ್ ಝೋನ್ ಕಾರ್ಡ್ ಆಲ್ರೆಡಿ ಇತ್ತು ನಮ್ಮ ಹತ್ರ. ಸೊ ಅದನ್ನ ಫಸ್ಟ್ ನಾವು ರಿಚಾರ್ಜ್ ಮಾಡಿಸ್ಕೊಂಡ್ವಿ. ಅದಾದ್ಮೇಲೆ ನಾವು ನಮ್ಮ ಗೇಮ್ ಸ್ಟಾರ್ಟ್ ಮಾಡಿದ್ದು. ಮಕ್ಕಳು ಇದಾಡದ ಅದಾಡದ ಇಂತ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿದ್ರು. ಫಸ್ಟ್ ಮಕ್ಕಳು ಎಲ್ಲಾ ಗೇಮ್ಸ್ ಯಾವ್ದ್ಯಾವ್ದಿದೆ ಅಂತ ಎಕ್ಸ್ಪ್ಲೋರ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಅವರ ಗೇಮಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ನಾನು ಹೇಳದ್ನಲ್ಲ, ಹಲವಾರು ವೆರೈಟೀಸ್ ಆಫ್ ಗೇಮ್ಸ್ ಇದೆ. ಅಂಡ್ ಕೆಲವು ಗೇಮ್ಸ್ ನಮ್ಮ ಎಸ್ಮಾಲ್ ಅಲ್ಲಿ ಕೂಡ ಇದೆ. ಅಕ್ಷುನು ಆಡ್ತಾಳೆ. ಸಖತ್ ಅನ್ಸುತ್ತೆ, ಖುಷಿ ಆಗುತ್ತೆ ಆ ಗೇಮ್ಸ್ ಗಳನ್ನ. ಫಸ್ಟ್ ಏನ್ ಮಾಡಿದ್ರು, ಈ ಡ್ಯಾಶಿಂಗ್ ಕಾರ್ ಅಥವಾ ಬಂಪರ್ ಕಾರ್ ಏನ್ ಅಂತೀವಿ ನಾವು, ಅಲ್ಲಿ ಹೋಗೋಣ ಅಂತ ರೆಡಿ ಆದ್ರು. ಫಸ್ಟ್ 3 ಜನ ಹೊಟ್ಟೋದ್ರು. ಬಟ್ ಆಕ್ಚುಲಿ ಇಲ್ಲಿ ಬೇಕಿರೋದು ನಮ್ಗೆ ಇಬ್ಬಿಬ್ರು ರೈಡರ್ಸ್. ಅಕ್ಷು, ಸಜ್ಜು ಯಾವಾಗೂ ಅವ್ರ ಪಾರ್ಟ್ನರ್ಸ್, ಅವ್ರೊಂದ್ ಕಾರಲ್ಲಿ ಕುತ್ಕೊಂಡ್ಬಿಟ್ರು. ಬಟ್ ವಾಟ್ ಅಬೌಟ್ ಮೈ ಚಿಕ್ಕ ಅಳಿಯ, ಅವನ್ ಒಬ್ನೇ ಆಗ್ಬಿಟ್ಟ. ಆಗ ನನ್ನ ಅತ್ತಿಗೆನ್ ಕರ್ದ ಅವನು. ಬಟ್ ಅತ್ತಿಗೆ ನನ್ಗೆ ಹೇಳಿದ್ರು, ವಿದ್ಯಾ ಹೋಗಿ ನೀವೇ ಅಂತ. ಸೊ ನನ್ಗೂನು ಡ್ಯಾಶಿಂಗ್ ಕಾರ್ ಆಡ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಸೊ ನಾವು ಶುರು ಮಾಡಿದ್ವಿ. ಬರೀ ಚೇಸಿಂಗು ಡ್ಯಾಶಿಂಗು ಇದೇ ಆಗಿತ್ತು. ಸ್ಟೇರಿಂಗ್ ಮಾಡೋದೆಲ್ಲ ಗೊತ್ತಿದ್ರು ಇಲ್ಲಿ ಸಮ್ ಕೈಂಡ್ ಆಫ್ ವೆರಿ ಫನ್.
ಒಬ್ರು ಎಕ್ಸ್ಲೇಟರ್ ಕೊಡ್ತಾ ಒಬ್ರು ಸ್ಟೇರಿಂಗ್ ತಿರುಗಿಸ್ತಾ ಹಿಂದೆ ಮುಂದೆ ಅನ್ನೋ ತರ ಆಗಿತ್ತು. ಗುದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಗಾಡ್ಕೊಂಡು ನಮ್ಮ ಈ ಡ್ಯಾಶಿಂಗ್ ಕಾರ್ ಗೇಮ್ ನ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ಬಿಕಾಸ್ ನನ್ನ ಅಳಿಯಂದಿರ್ಗೆ ಮತ್ತೆ ನನ್ನ ಮಗಳಿಗೆ ಈ ಕಾರ್ದು ಕ್ರೇಜ್ ಸಖತ್ತಿದೆ. ಬಟ್ ಬೆಳೀತಾ ಅಕ್ಷಕ್ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ನನ್ನ ಅಳಿಯಂದಿರಂತೂ ಹೇಗೆ ಅಂದ್ರೆ ಯಾವ ಕಾರ್ ತೋರ್ಸಿದ್ರು ಅದ್ರ ಹೆಸರು ಹೇಳ್ತಾರೆ. ಸೊ ಅಷ್ಟು ನಾಲೆಜ್ ಇದೆ. ಇವ್ರಿಬ್ರೇ ಅಲ್ಲ, ನನ್ನ ಅಣ್ಣನ ಇನ್ನ ಇಬ್ರು ಮಕ್ಳಿದ್ದಾರೆ, ಅವ್ರು ಕೂಡ ಅಷ್ಟೇ. ಯಾವ ಕಾರ್ ತೋರ್ಸಿದ್ರು ಆ ಹೆಸರು ಹೇಳ್ತಾರೆ. ಅಷ್ಟು ಕ್ರೇಜ್ ಇದೆ ಅವ್ರಿಗೆ ಕಾರ್ಗಳದ್ದು. ಅದಾದ್ಮೇಲೆ ನೆಕ್ಸ್ಟ್ ಗೇಮ್ ಯಾವ್ದು ಅಂದ್ರೆ ಅಕ್ಷು ಸ್ಕಲ್ ಆಫ್ ಶ್ಯಾಡೋ ಆ ಗೇಮ್ ಸೆಲೆಕ್ಟ್ ಮಾಡ್ಕೊಂಡ್ಲು. ಆಕ್ಚುಲಿ ಇದು ಒಂಥರ ಮಾಡರ್ನ್ ಪೈರೇಟ್ ಥೀಮ್ಡ್ ಗೇಮ್. ಇದು ಲೈಟ್ ಗನ್ ಶೂಟರ್ ಇರುತ್ತೆ ಇದ್ರಲ್ಲಿ. ಇದು ತುಂಬಾ ಲೈಕ್ ಬ್ಯಾಟ್ಸ್ ಮತ್ತೆ ಸಿ ಕ್ರಿಯೇಚರ್ಸ್, ಸ್ಕೆಲಿಟನ್ಸ್ ಇದನ್ನೆಲ್ಲ ಶೂಟ್ ಮಾಡ್ಕೊಂಡು ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು. ಅಂಡ್ ತುಂಬಾ ಚೆನ್ನಾಗಿತ್ತು. ಅಕ್ಷರಾಗೆ ಫೇವ್ರೆಟ್ ಅಡ್ವೆಂಚರ್ ಕೈಂಡ್ ಆಫ್ ಗೇಮ್ ಇದು. ಈ ಕಡೆ ಬಂದ್ ನೋಡ್ದೆ ನನ್ನ ಅಳಿಯಂದಿರು ಈ ಸ್ಪೀಡ್ ಡ್ರೈವರ್ ಗೇಮ್ ಆಡ್ತಾ ಇದ್ರು. ನಾನು ಹೇಳದ್ನಲ್ಲ ಅವ್ರಿಗೆ ಬಹಳ ಕಾರ್ ಕ್ರೇಜ್ ಇದೆ, ಹಂಗಾಗಿ ಅವರು ಅದನ್ನೇ ಆಡಕ್ ಶುರು ಮಾಡಿದ್ರು. ಆಮೇಲೆ ಇಬ್ರು ಅಕ್ಕಪಕ್ಕ ಕುತ್ಕೊಂಡು ಅಣ್ಣ ತಮ್ಮ ಇಬ್ರು ಕಾರ್ದು ಗೇಮ್ ಆಡ್ತಿದ್ರು. ಅಂಡ್ ಅಫ್ಕೋರ್ಸ್ ನೋಡಿ ಅವ್ರದ್ದು ಸ್ಟೇರಿಂಗ್ ಮಾಡೋದು ನೋಡ್ಬಿಟ್ರೆ ಏನೋ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇವ್ರಿಬ್ರುಗೆ ಅನ್ನೋ ತರ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ನನ್ನ ಅಣ್ಣಂಗ್ ಥ್ಯಾಂಕ್ಸ್ ಹೇಳ್ಬೇಕು. ಅವ್ನ್ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಅಥವಾ ಅವ್ನ್ ಸ್ಟೇರಿಂಗ್ ಸ್ಕಿಲ್ಸ್ ನೋಡಿ ಇವರಿಬ್ರು ಫುಲ್ಲು ಅವರ ಟ್ಯಾಲೆಂಟ್ ಎಲ್ಲ ಎಕ್ಸಿಬಿಟ್ ಮಾಡ್ತಿದ್ದಾರೆ. ಅಂಡ್ ಅಕ್ಷದು ಗೇಮ್ ಆಯ್ತು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಅವಳು ಬಂದು ಅವ್ರಿಗೆ ಸ್ವಲ್ಪ ಗೈಡ್ ಮಾಡ್ತಿದ್ಲು, ಹಾಗೆ ಸ್ಟೇರಿಂಗ್ ಅಲ್ಲಿಗೂ ತಗೊಂಡೋಗು, ಈ ಕಡೆ ತಗೊಂಡೋಗು ಅಂತೆಲ್ಲ. ಸೊ ಫೈನಲಿ ಗೇಮ್ ಆಯ್ತು. ಇಲ್ಲಿ ಒಂದು ಮೂವರ್ಗೂ ಹೇಳಿ ಒಂದು ಸೆಲ್ಫಿ ತಗೊಂಡ್ವಿ. ಅಂಡ್ ನೋಡ್ತಿದ್ರಲ್ಲ ಮಮ್ಮಿ ಕಾಯ್ತಾ ಇದ್ದಾರೆ ಮಕ್ಕಳುಗಳು ಏನೇನ್ ಗೇಮ್ ಆಡ್ತಾರೆ ನೋಡೋಣ ಅಂತ. ನನ್ನ ಅಳಿಯ ಈ ಕಾರಲ್ಲಿ ಪೊಲೀಸ್ ಕಾರಲ್ಲಿ ಏನೋ ಕುತ್ಕೋತೀನಿ ಅಂತ ಅಂದ. ಇದು ಜಸ್ಟ್ ಆ ಪೊಲೀಸ್ ಕಾರ್ ಹಿಂಗೆ ಬೇಕಾಗದ ಅಷ್ಟೇ ಗೇಮು. ಸೊ ಬೇಡ ಕಣೋ, ಚೆನ್ನಾಗಿರೋದು ಆಡ್ಬಾ ಅಂತ ಕರ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಇವ್ರು ಮೂವರು ಸ್ಟಾರ್ಟ್ ಮಾಡಿದ ಗೇಮೇ ರ್ಯಾಂಪೇಜ್. ಇಲ್ಲಿ ವಾಟರ್ ಗನ್ಸ್ ಇತ್ತು. ಇದು ಸ್ಕ್ರೀನ್ ಮೇಲೆ ಈ ಸರ್ಕಲ್ ತರ ಏನಿದೆ ಅದು ಫೋಕಸ್ ಮಾಡಿ ಹಿಟ್ ಮಾಡೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಕ್ಕಳುಗಳು ಸಖತ್ ಎಂಜಾಯ್ ಮಾಡ್ತಿದ್ರು. ಅಂಡ್ ಎವ್ರಿ ಟೈಮ್ ಲೈಕ್ ಮನೇಲಿ ಬರೀ ಓದೋದು ಅದು ಇದು ಆಗೋಗಿರುತ್ತೆ. ಈ ತರ ಮಂತ್ಲಿ ಒನ್ಸ್ ನಾನು ತುಂಬಾ ಸತಿ ಹೇಳ್ತೀನಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಅಂತ. ತುಂಬಾ ದಿನ ಆಗಿತ್ತು ಮಂತ್ರಿ ಮಾಲ್ ಕಡೆ ಎಲ್ಲ ಬಂದು. ಈ ಸತಿ ಫುಲ್ಲು ಡಿಸೈಡ್ ಮಾಡ್ಬಿಟ್ಟಿದ್ವಿ ವಿ ವಿಲ್ ಹ್ಯಾವ್ ಬ್ಲಾಸ್ಟ್ ಅಂತ. ಸೊ ಈ ಗೇಮ್ ಅಂತೂ ಸಕ್ಕತ್ತಾಗಿತ್ತು. ತುಂಬಾ ಏನು ಮೇಲಿಂದ ಮೇಲೆ ಬರ್ತಾನೆ ಇತ್ತು ಕ್ರಿಯೇಚರ್ಸ್ಗಳು. ಇವ್ರು ಅದನ್ನ ಶೂಟ್ ಮಾಡ್ಕೊಂಡು ಹಂಗೆ ಹೊಡಿ ಹಿಂಗೆ ಹೊಡಿ ಅನ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ರು. ಗೇಮ್ ಮುಗಿದ್ಮೇಲೆ ಒಂದ್ ಸೆಲ್ಫಿ ಪಿಕ್ಗೆ ಫೋಸ್ ಕೊಡ್ರು ಅಂತ ಹೇಳಿ ಪಿಕ್ ತೆಗೆದು ನೆಕ್ಸ್ಟ್ ಆಡಕ್ ಶುರು ಮಾಡಿತ್ತು ಈ ಗೇಮ್. ಇದು ಪಾಪ್ಯುಲರ್ ಕಾರ್ನಿವಲ್ ಸ್ಟೈಲ್ ರಿಡಂಪ್ಷನ್ ಗೇಮ್. ಇಲ್ಲಿ ಪ್ಲೇಯರ್ಸ್ ಈ ಸ್ಮಾಲ್ ಬಾಲ್ಸ್ ಇರುತ್ತಲ್ಲ ಇದನ್ನ ಕಂಪ್ಲೀಟ್ ಎನರ್ಜಿಲಿ ಥ್ರೋ ಮಾಡ್ತಾರೆ. ಸೊ ದಟ್ ಈ ಆಟೋಮೆಟಿಕ್ ಕ್ಲೌನ್ಗಳು ಏನಿದೆ ಮೆಕ್ಯಾನಿಕಲ್ ಕ್ಲೌನ್ಗಳನ್ನ ಟಾರ್ಗೆಟ್ ಮಾಡಿ ಅವನ್ನ ಬೀಳಿಸ್ಬೇಕು. ಎಷ್ಟು ಬೀಳಿಸ್ತಾರೆ ಅಷ್ಟು ಅವ್ರಿಗೆ ಸ್ಕೋರ್ ಆಡ್ ಆಗುತ್ತೆ. ಈ ಅವರಿಬ್ರು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು. ಇಲ್ಲಿ ನನ್ನ ಚಿಕ್ಕಳಿಯ ಏನ್ ಮಾಡ್ತಿದ್ದಾನೆ ಅಂತ ಬಂದ್ ನೋಡ್ದೆ. ಇವನ್ ಈ ಗೇಮ್ ಆಡ್ತಿದ್ದ. ಈ ಗೇಮ್ ಹೆಸರು ಬಂದು ಹಿಟ್ ಅ ಮೌಸ್. ಆಕ್ಚುಲಿ ಇದು ಈ ಹ್ಯಾಮರ್ ತಗೊಂಡು ಅವರು ದೇ ಹ್ಯಾವ್ ಟು ಹಿಟ್ ದ ಮೈಸ್ ಆಸ್ ದೇ ಪಾಪ್ ಅಪ್ ಫ್ರಮ್ ದ ಹೋಲ್. ಸೊ ಆ ಹೋಲಲ್ಲಿ ಬರುತ್ತಾ ಈ ಹೋಲಲ್ಲಿ ಬರುತ್ತಾ ಅಂತ ಫುಲ್ ಆಕ್ಟಿವ್ ಆಗಿ ಆಡ್ಬೇಕು. ಅವನು ಇದನ್ನ ಆಡ್ತಾ ಇದ್ದ. ಅಷ್ಟರಲ್ಲಿ ಈ ಕಡೆ ನನ್ನ ಮಗಳು ಮತ್ತೆ ಸಜ್ಜು ಈ ಏರ್ ಹಾಕಿ ಟೇಬಲ್ ಟಾಪ್ ಗೇಮ್ ಆಡಕ್ ಶುರು ಮಾಡಿದ್ರು. ಇದಕ್ಕೂ ಅಷ್ಟೇ ಸಖತ್ ಎನರ್ಜಿ ಬೇಕು. ಈ ಸ್ಟ್ರೈಕರ್ ಏನಿದೆ ಇದನ್ನ ಈಚ್ ಬೌಂಡ್ರೀಸ್ ಅಲ್ಲಿ ಒಂದು ಮಧ್ಯದಲ್ಲಿ ಹೋಲ್ ಇರುತ್ತೆ, ಅದ್ರೊಳಕ್ಕೆ ಹಾಕ್ಬೇಕು. ಸೊ ಯಾರು ಆ ಸ್ಟ್ರೈಕರ್ ಅನ್ನು ಕಳಿಸ್ತಾರೆ ದೇ ವಿಲ್ ವಿನ್ ದ ಮ್ಯಾಚ್ ಅಂತ. ಸೊ ದೇ ವರ್ ವೆರಿ ಆಕ್ಟಿವ್. ನಾನಾ ನೀನಾ ಅನ್ನೋ ತರ ಆಡ್ತಾ ಇದ್ರು. ಇಟ್ ಈಸ್ ಲೈಕ್ ಈ ಕೇರಂ ಒಳಗಡೆ ಪಾನ್ ನಾವು ಹಾಕ್ತಿವಲ್ಲ ಪೌಚ್ ಒಳಗಡೆ, ಆ ತರ ಗೇಮ್ ಇದು. ಸೊ ಇಲ್ಲಿ ನಮ್ ಗುಂಡಿ ಬಂದು ಇಂಟರಪ್ಟ್ ಮಾಡ್ದ. ಅಂಡ್ ಫೈನಲಿ ಗೇಮ್ ಮುಗೀತು. ಸಜ್ಜು 1 ಪಾಯಿಂಟ್ ಇಂದ ವಿನ್ ಆಗಿದ್ದ. ಅಕ್ಷರ ಅಗೇನ್ ಏನು ಗೇಮ್ ಹಂಟಿಂಗ್ ಅಂತಾರಲ್ಲ ಆ ತರ ಶುರು ಮಾಡಿದ್ರು. ಅದ ಅಂತ ನಮ್ ಗುಂಡಿ ಸ್ವಲ್ಪ ಡಿಸಪಾಯಿಂಟ್ ಆದ. ಅಕ್ಕನು ಅಣ್ಣ ಇಬ್ಬರು ಅವನನ್ನ ಸೇರಿಸ್ಕೊಂಡಿರ್ಲಿಲ್ಲ ಹಾಕಿಗೆ ಅಂತ. ಸೊ ನೆಕ್ಸ್ಟ್ ಬಂದಿದ್ದು VR ಮ್ಯಾಜಿಕ್ UFO ಅಂತ. ಇದು ಲೈಕ್ ಅ ಮಲ್ಟಿಪ್ಲೇಯರ್ 9D ವರ್ಚುವಲ್ ರಿಯಾಲಿಟಿ ಎಂಟರ್ಟೈನ್ಮೆಂಟ್ ಗೇಮ್. ಇಲ್ಲಿ 360 ಡಿಗ್ರಿ ರೊಟೇಟಿಂಗ್ ಇರುತ್ತೆ. ಮತ್ತೆ UFO ಶೇಪ್ಡ್ ಪ್ಲಾಟ್ಫಾರ್ಮ್ ನೀವು ನೋಡ್ಬೋದು. ಕಂಪ್ಲೀಟ್ UFO ತರಾನೇ ಇದೆ ಇದು. ಅಂಡ್ ಇಲ್ಲಿ ನಮ್ಗೆ VR ಹೆಡ್ಸೆಟ್ಸ್ ಕೊಡ್ತಾರೆ. ಮತ್ತೆ ಈ ಸ್ಟಿಮ್ಯುಲೇಷನ್ ಕೈಂಡ್ ಆಫ್ ಮೋಷನ್ ಇರುತ್ತೆ, ವಿಂಡ್ ಎಫೆಕ್ಟ್ಸ್ ಇರುತ್ತೆ. ಮತ್ತೆ ಶೂಟಿಂಗ್ ಏನಾನ ಇದ್ರೆ ನಾವು ಅಲ್ಲಿ ನಿಜ ಅದೇ ಜಾಗದಲ್ಲಿ ಇದೀವಿ ಅನ್ನೋ ತರ ಆಗುತ್ತೆ. ಯಾಕಂದ್ರೆ ಕೆಲವು ಇಲ್ಲಿ ತೋರಿಸ್ತೀನಿ ನೋಡಿ. ನನ್ನ ಅಳಿಯ
ಅಲ್ಲಿ ಇಲ್ಲಿ ನೋಡೋದು. ಮತ್ತೆ ಈಸಿ ನೋಡಿ, ಅದು ಅವ್ರಿಗೆ ಹೇಗ್ ಅನ್ಸುತ್ತೆ ಅಂದ್ರೆ ನಿಜ ಅವರು ಆ ಜಾಗದಲ್ಲೇ ಇದೀವಿ ಅನ್ನೋ ತರ ಅವ್ರಿಗೆ ಫೀಲ್ ಆಗುತ್ತೆ. ಅಂಡ್ ಟೈಮ್ಸ್ ಅವರು ಎದುರ್ಕೊಳ್ಳೋದು, ಒಡೆದಾಡೋದು, ಒದ್ಯಕ್ ಹೋಗೋದು ಎಲ್ಲ ಮಾಡ್ತಾರೆ. ಸಖತ್ ಥ್ರಿಲ್ಲಿಂಗ್ ಇತ್ತು ಅನ್ಸುತ್ತೆ. ದೇ ಹ್ಯಾಡ್ ಫನ್ ಫೈನಲಿ. ಈ ಕೂಡ ನಮ್ಗೆ 100+ ಹೈ ಕ್ವಾಲಿಟಿ ಗೇಮ್ಸ್ ಇರುತ್ತೆ. ಲೈಕ್ ರೋಲರ್ ಕೋಸ್ಟರ್ ಇರುತ್ತೆ, ಮತ್ತೆ ಸ್ಪೇಸ್ ಅಡ್ವೆಂಚರ್ಸ್ ಇರುತ್ತೆ, ಹಾರರ್ ಮೂವೀಸ್, ಮತ್ತೆ ಡೈನೋಸರ್ ಅದು ಇದು ಅಂತ ತುಂಬಾ ಲಿಸ್ಟ್ ಇತ್ತು. ನಾನ್ ನೋಡಿ ಇಲ್ಲಿ ನನ್ನ ಅಳಿಯ ಹೇಗ್ ಆಡ್ತಿದ್ದಾನೆ. ಮೇ ಬಿ ಅವ್ನ ಪಕ್ಕದಲ್ಲೇ ಏನೋ ಬಂದಿರ್ಬೇಕು, ಅದಕ್ಕೆ ಈ ತರ ಆಡ್ತಾ ಇದ್ದಾನೆ. ಅಂಡ್ ಹಿಂದೆಗಡೆ ನೀವು ನೋಡ್ಬೋದು ಇವರಿಬ್ರು ಏನಕ್ಕೋ ಡ್ಯಾಬ್ ಮಾಡ್ತಿದ್ರು. ಅದು ಯಾಕೆ ಹಂಗ್ ಮಾಡ್ತಿದ್ರೋ ಗೊತ್ತಿಲ್ಲ. ಬಟ್ ದೇವರ್ ಟೋಟಲಿ ಇನ್ ದ ಗೇಮ್. ಚಿಲಿ ಮಧ್ಯದಲ್ಲಿ ಎಲ್ಲೋ ಅವರೇ ಹೋಗಿ ನಿಂತು ಬಿಟ್ಟಿದಾರೇನೋ ನೋಡಿ. ಅವರಿಬ್ಬರಿಗಿಂತ ನೋಡಿ ನನ್ನ ಮಗಳು ಹಿಂದೆ ಮುಂದೆ ಎಲ್ಲ ನೋಡ್ತಿದ್ದಾಳೆ. ನನ್ನ ಅಳಿಯ ಅಂದು ಸಖತ್ತಾಗಿದೆ ಎಕ್ಸ್ಪ್ರೆಷನ್, ಚಿಕ್ಕ ಒಂದು ಯೂಶಲಿ ಬಿಕಾಸ್ ಅವ್ನು ಮುಂದೆ ಕೂತಿರೋದಕ್ಕೆ ಮೇ ಬಿ ಅವ್ನಿಗೆ ತುಂಬಾ ಎಫೆಕ್ಟಿವ್ ಆಗಿ ಬರ್ತಾ ಇದೆ ಅನ್ಸುತ್ತೆ, ಗೊತ್ತಾಗ್ತಾ ಇಲ್ಲ. ನೋಡಿ ಅಕ್ಷರ ಕೂಡ ಕಾಲಲ್ಲೆಲ್ಲ ಹಿಂಗ್ ಒದಿಯೋದು ಎಲ್ಲ ಮಾಡ್ತಿದ್ದಾಳೆ. ಅಂಡ್ ಫೈನಲಿ ಈ ರೈಡ್ ಕೂಡ ಆಯ್ತು. ತುಂಬಾ ಖುಷಿ ಆಯಿತು ನನಗೆ. ಬಿಕಾಸ್ ನಾನು ಗೇಮ್ ಝೋನ್ಗೆಲ್ಲ ಕರ್ಕೊಂಡು ಬರ್ತೀನಿ, ಬಟ್ UFO ಯಾವತ್ತು ಅಕ್ಷರಗೆ ಟ್ರೈ ಮಾಡಿಸಿರ್ಲಿಲ್ಲ. ಇಟ್ ವಾಸ್ ಟೋಟಲಿ ನ್ಯೂ ಎಕ್ಸ್ಪೀರಿಯನ್ಸ್ ಅವಳಿಗೆ. ತುಂಬಾ ಖುಷಿ ಆಗುತ್ತೆ ಮಕ್ಕಳುಗಳು ಎಲ್ಲನ ಕರ್ಕೊಂಡು ಬಂದು ನಾವ್ ಈ ತರ ಆಡಿಸಿದಾಗ. ಬಿಕಾಸ್ ಅವ್ರಿಗೆ ಸ್ಕೂಲು ಅದು ಇದು ಸ್ಟ್ರೆಸ್ ಇರುತ್ತೆ, ನಮಗೂ ಓದ್ಸೋದು ಕೆಲಸ ಅದು ಇದು ಎಲ್ಲ ಒಂಥರ ಸ್ಟ್ರೆಸ್ಫುಲ್ ಜೀವನ ಅಲ್ವಾ ಇವಾಗ. ಈ ತರ ಎಲ್ಲಾನ ಔಟಿಂಗ್ ಕರ್ಕೊಂಡ್ ಬಂದ್ಬಿಟ್ರೆ ಮಕ್ಕಳಿಗೂ ರಿಲ್ಯಾಕ್ಸ್ ಆಗುತ್ತೆ ಅಂಡ್ ನಮಗೂ ರಿಲ್ಯಾಕ್ಸ್ ಆಗುತ್ತೆ. ಅಂಡ್ ಅಕ್ಷು ವಾಸ್ ಟೋಟಲಿ ಬ್ಲಶಿಂಗ್ ಬಿಕಾಸ್ ಹೇಳದ್ನಲ್ಲ, ಅವಳಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಹೇಗಿತ್ತು ಅಂದ್ರೆ ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಅಮ್ಮ. ಈಗ ನೆಕ್ಸ್ಟ್ ಗೇಮ್ ಬಂದು ನಾವು ಹ್ಯಾಮರ್ ಈಟಿಂಗ್ ಗೇಮ್ ಆಡೋಣ ಅಂತ ಹೇಳಿದ್ಲು. ಇಲ್ಲಿ ಆಕ್ಚುಲಿ ಸಜ್ಜು ತಗೊಂಡ ಫಸ್ಟ್ ಸ್ಟ್ರೈಕ್. ಆಲ್ರೆಡಿ ಅವನು ಸ್ಕೋರ್ ಬಂದು 3406 ಇತ್ತು. ರೆಕಾರ್ಡ್ ಇದ್ದಿದ್ದು 5553. ಅದನ್ನ ಬ್ರೇಕ್ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಅದಕ್ಕೆ ರೀಚ್ ಆಗಬೇಕು. ಸೊ ನೆಕ್ಸ್ಟ್ ಟ್ರಯಲ್ ಮಾಡಿದ್ದು ಅಕ್ಷು ಅಲ್ಲಿ ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ. ಸೊ ಅವಳ ರೀಡಿಂಗ್ ಬಂದು 4307 ಆಗಿತ್ತು. ನೆಕ್ಸ್ಟ್ ನಮ್ಮ ರುಚಿತ್ ಅವರು ಫುಲ್ ರೆಬಲ್. ಅವರು ಸಖತ್ತಾಗಿ ಹೊಡೆದ್ರು. ಸೊ ಅವರ ರೀಡಿಂಗ್ ಬಂದು 2161. ಮತ್ತೆ ಇನ್ನೊಂದು ಟ್ರಯಲ್ ಬೇಕು ನನಗೆ ಅಂತ ಮಾಡ್ದ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಅರೌಂಡ್ 1722 ಬಂತು. ಈ ನೆಕ್ಸ್ಟ್ ಗೇಮ್ ಬಂದು ನಮ್ ಸಜ್ಜು ಮತ್ತೆ ನಮ್ ರುಚು ಆಡ್ತಾ ಇದ್ರು. ಆಕ್ಚುಲಿ ಇದು ಬಾಲ್ ಡ್ರಾಪ್ ರೈನ್ ಗೇಮ್. ಇದು ಇಲ್ಲಿ ಲೈಕ್ ರೈನ್ಬೋ ಕ್ಯಾಸಲ್ ಇರುತ್ತೆ. ಇದ್ರೊಳಗಡೆ ನಮ್ಗೆ ಕಲರ್ಫುಲ್ ಬಾಲ್ಸ್ ಮೇಲಿಂದ ಬೀಳ್ತಿರುತ್ತೆ. ಸೊ ದಟ್ ಮಕ್ಕಳುಗಳು ಅದನ್ನ ಕಲೆಕ್ಟ್ ಮಾಡಿ ಅಲ್ಲೊಂದು ಹೋಲ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಟೈಮಿಂಗ್ಸ್ ಇರುತ್ತೆ, ಪ್ಲಸ್ ಬಾಲ್ ಕೌಂಟ್ ಬೇರೆ ತಗೊಳುತ್ತೆ. ಇಲ್ಲಿ ಆಕ್ಚುಲಿ 150 ವಾಸ್ ದ ಹೈಯೆಸ್ಟ್ ಕೌಂಟ್. ಮಕ್ಕಳು ಸಖತ್ತಾಗಿ ಬಾಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆ ಹೋಲ್ ಅಲ್ಲಿ ಫಿಲ್ ಮಾಡ್ತಿದ್ರು. ಅಂಡ್ ತುಂಬಾ ಫಾಸ್ಟ್ ಆಗಿ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು ಆಕ್ಚುಲಿ. ಬಟ್ ಅನ್ಫಾರ್ಚುನೇಟ್ಲಿ ಬಾಲ್ ಎಲ್ಲ ಈಚೆ ಬಿದ್ದಿದ್ ಕೂಡ ನಾವು ಕೊಟ್ಟು ಸಪೋರ್ಟ್ ಮಾಡ್ತಿದ್ವಿ. ಏನ್ ಮಾಡೋದು, 150 ವಾಸ್ ದ ಟೋಟಲ್ ಕೌಂಟ್. ಮಕ್ಕಳು ಎಷ್ಟು ಟ್ರೈ ಮಾಡಿದ್ರು ಕೊನೆಗೆ ಅವ್ರು ರೀಚ್ ಆಗಿದ್ದು ಬಂದು 149. ಒಂದೇ ಒಂದು ಬಾಲ್ ಅವ್ರಿಗೆ ಮಿಸ್ ಆಯ್ತು. ಇಲ್ಲಾಂದ್ರೆ ಮೇ ಬಿ ಅವರು ರೆಕಾರ್ಡ್ ಮಾಡಿರೋರೇನೋ. ಸೊ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಬಂದಿದ್ದು ನಾವು ಈ ಮಿರರ್ ಮೇಸ್ ಗೆ. ಆಕ್ಚುಲಿ ಆಸ್ ಅ ಫಿಸಿಕ್ಸ್ ಟೀಚರ್ ನಾನು ನನ್ನ 8th ಮಕ್ಕಳಿಗೆ ಮಲ್ಟಿಪಲ್ ಮಿರರ್ಸ್ ಚಾಪ್ಟರ್ ಎಲ್ಲ ಮಾಡಿದೀನಿ. ಮಿರರ್ಸ್ ಅಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಗಳು ಮಾಡಿದೀವಿ ಕ್ಲಾಸ್ ರೂಮ್ ಅಲ್ಲಿ. ಬಟ್ ದಿಸ್ ವಾಸ್ ಹ್ಯೂಜ್. ಬಿಕಾಸ್ ಒಳಗಡೆ ಹೋಗಿದ ತಕ್ಷಣ ಎವ್ರಿವೇರ್ ಮಿರರ್ ಮಿರರ್ ಮಿರರ್. ಅಂಡ್ ಫನ್ ಥಿಂಗ್ ವಾಸ್, ನೀವ್ ಯಾವ ಕಡೆ ಹೋಗ್ತಿದ್ದೀರಾ, ಯಾವ್ದು ದಾರಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಮಲ್ಟಿಪಲ್ ಮಿರರ್ಸ್ ಆಕ್ಚುಲಿ ಅದು ವರ್ಕ್ ಆಗೋದೇ ಹಾಗೆ. ಆಂಗಲ್ ರಿಫ್ಲೆಕ್ಷನ್ ಆಂಗಲ್ ಎಷ್ಟು ಕಡಿಮೆ ಆಗುತ್ತೆ ಅಪೋಸಿಟ್ ಮಿರರ್ದು, ಅಷ್ಟು ನಮ್ಗೆ ಇಮೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲಿ ನೋಡಿದ್ರು ಮಿರರ್. ಮಕ್ಕಳು ಇಲ್ಲಿ ಓಡಾಡ್ತಾ ಇದಾರ, ಅಲ್ಲಿ ಓಡಾಡ್ತಿದಾರ, ಅಥವಾ ನಾವು ಯಾವ ಕಡೆ ಹೋಗ್ಬೇಕು, ಈ ಕಡೆ ಹೋದ್ರೆ ಈ ಕಡೆ ಕನ್ನಡಿ ತಲೆಗೊಡ್ಕೋತೀವಿ. ಹೀಗೆ ಕೈ ಈ ಬ್ಲೈಂಡ್ ಪೀಪಲ್ ಇರ್ತಾರಲ್ಲ, ಸೊ ಅವ್ರ ತರ ನಾವು ಕೈ ಚಾಚ್ಕೊಂಡು ದಾರಿ ಹುಡ್ಕೊಂಡು ಈಚೆ ಬಂದಿದ್ದು. ಇಲ್ಲಿ ಬಂದ್ರೆ ಕಂಪ್ಲೀಟ್ ಲೇಸರ್ ಲೈಟ್ ಇತ್ತು, ಚಿನಮಿನ ಅಂತ. ಇದು ಸಖತ್ ಎಂಜಾಯ್ ಮಾಡ್ಕೊಂಡು ನಾವು ಫೈನಲಿ ಈಚೆ ಬಂದ್ವಿ. ಏನಾಯ್ತು ಅಂದ್ರೆ ಈಚೆ ಬಂದಾಗ ಮಕ್ಕಳೆಲ್ಲ ಈಚೆ ಹೊರಟು ಬಿಟ್ರು. ಆಮೇಲೆ ನೋಡ್ತೀವಿ ಅಲ್ಲಿ ಸೆಕ್ಯೂರಿಟಿ ಆ ಕಡೆ ಕೂತಿದ್ರು. ನಾನ್ ಮತ್ತೆ ಮಕ್ಕಳನ್ನೆಲ್ಲ ವಾಪಸ್ ಕರೆದೆ, ಬಂದ್ರು ಇನ್ನೊಂದ್ಸತಿ ಹೋಗೋಣ ಒಳಗಡೆಗೆ ಅಂತ. ಆಕ್ಚುಲಿ ಮತ್ತೆ ವಾಪಸ್ ಬಂದು ಈ ಲೇಸರ್ ಲೈಟ್ ಎಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ಚೆನ್ನಾಗಿ ಈ ಲೇಸರ್ ಲೈಟ್ ನ ಕ್ಯಾಚ್ ಮಾಡೋ ತರ ಆಡ್ಕೊಂಡು ಮತ್ತೆ ಇಲ್ಲಿ ಮಿರರ್ಸ್ ಇತ್ತಲ್ಲ, ಮಲ್ಟಿಪಲ್ ಮಿರರ್ಸ್, ಮತ್ತೆ ವಾಪಸ್ ಅಲ್ಲಿಗೆ ಬಂದ್ವಿ. ನಾವು ಸ್ಟಾರ್ಟಿಂಗ್ ಎಲ್ಲಿ ಎಂಟ್ರಿ ಆಗಿದ್ವಿ ಮತ್ತೆ ಅದೇ ಪಾಯಿಂಟ್ ಹೋಗೋಣ ಅಂತ ವಾಪಸ್ ಎಲ್ಲಾರು ಹೋದ್ವಿ. ಬಟ್ ಏನ್ ತಮಾಷೆ ವಿಷಯ ಅಂದ್ರೆ ಫಸ್ಟ್ ಅಲ್ಲಿ ಹೆಂಗೋ ದಾರಿ ಹುಡ್ಕೊಂಡು ಬಂದ್ಬಿಟ್ವಿ. ಬಟ್ ಸೆಕೆಂಡ್ ಟೈಮ್ ವಾಸ್ ಕ್ರೇಜಿ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇತ್ತು. ಮಮ್ಮಿ ಅಂತೂ 2-3 ಸತಿ ಗೊತ್ತೇ ಆಗ್ಲಿಲ್ಲ ಅವ್ರಿಗೆ, ಅಷ್ಟು ಕನ್ಫ್ಯೂಸ್ ಆಗೋಯ್ತು ಮಿರರ್ ದಾರಿನ ಇದು ಅಂತ.
2-3 ಸತಿ ಅವರು ಸ್ಟ್ರಕ್ಕೇ ಆಗ್ಬಿಟ್ರು. ಹಾಗೋ ಈಗ ಚೆನ್ನಾಗಿ ನಗಾಡ್ಕೊಂಡು ಸಖತ್ತು ಫನ್ ಇತ್ತು ಒಳಗಡೆ. ಎಲ್ಲಿ ಕಳ್ದೋದ್ವೋ, ಎಲ್ಲಿದೀವಿ, ಏನು ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ. ಕೈಗಳನ್ನೆಲ್ಲ ಹಿಂಗೆ ಮುಟ್ಕೊಂಡು ಮಿರರ್ನ ಬಂದಿದ್ದೀಚೆಗೆ. ಇಟ್ ವಾಸ್ ಸಮ್ ಕೈಂಡ್ ಆಫ್ ಟ್ರಿಕ್ಕಿ ಅಂಡ್ ಫನ್ನಿ ಕೂಡ. ಅಂಡ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಎಕ್ಸೈಟೆಡ್ ಎಲಿಮೆಂಟ್ ಅಂದ್ರೆ ನಮ್ಮ ವಿಡಿಯೋದು ಇದು ನಮ್ಮ KFC. ಈ KFC ಅಂದ್ರೆ ಕೆಂಟಕಿ ಫ್ರೈಡ್ ಚಿಕನ್ ಅಂದ್ರೆ ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತ ಏನ್ ಅಡ್ವರ್ಟೈಸ್ ಕ್ಲೈಮ್ ಮಾಡ್ತಾರೋ ನಿಜ ಹಾಗೆ ಕಣ್ರಿ. ಯಾಕಂದ್ರೆ ಮಕ್ಕಳು, ನಾವು ಕೂಡ ಅಷ್ಟೇ, ದೊಡ್ಡವರು ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತೀವಿ. ಸೊ ಮುಂಚೆ ಆದ್ರೆ ಆರ್ಡರ್ ತಗೋತಾ ಇದ್ರು. ಈಗ ಎಲ್ಲ ನಾವ್ ಇಲ್ಲಿ ಮ್ಯಾನ್ಯುಯಲ್ ಅಲ್ಲೇ ಆರ್ಡರ್ ಮಾಡ್ಕೊಂಡು ಎಲ್ಲ ಆನ್ಲೈನ್ ಪೇಮೆಂಟೇ ಮಾಡಿಟ್ಬಿಡ್ಬೇಕು. ಆಮೇಲೆ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರುತ್ತೆ ನಮ್ಮ ಟೋಕನ್ ನಂಬರ್. ಸೊ ಅವ್ರಿಗೆ ಹೇಳಿದ್ರೆ ನಮ್ ಟೋಕನ್ ನಂಬರ್ ಬಂದಾಗ ಕರೀತಾರೆ. ಆಮೇಲೆ ನಮ್ಮ ಫುಡ್ ನ ನಾವ್ ಇಸ್ಕೋಬೇಕು. ಇಲ್ಲಿ ನಾವೆಲ್ಲ ನಾನ್ ವೆಜ್ ತಗೊಂಡ್ವಿ, ಬಟ್ ಮಮ್ಮಿ ನಾನ್ ವೆಜ್ ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೊಂದು ವೆಜ್ ಜಿಂಗರ್ ಮೀಲ್ ಬಾಕ್ಸ್ ತಗೊಂಡ್ವಿ. ನಮ್ಗೆಲ್ಲ ಕ್ಲಾಸಿಕ್ ತಂದೂರಿ ಜಿಂಗರೋ ಅಥವಾ ಕ್ಲಾಸಿಕ್ ಜಿಂಗರೋ ಮೀಲ್ ಬಾಕ್ಸ್ ತಗೊಂಡ್ವಿ. ಮಕ್ಕಳಂತೂ ಸಿಕ್ಕಾಬಟ್ಟೆ ಸೂಪರ್ ಎಕ್ಸೈಟೆಡ್ ಆಗಿದ್ರು. ಆ ಖುಷಿ ಅವ್ರ ಮುಖದಲ್ಲೇ ನೋಡ್ಬೋದು ನೀವು. ಅಂಡ್ ನಮಗೂ ಕೂಡ ಸಖತ್ ಖುಷಿ ಆಯ್ತು. ಮಕ್ಕಳ ನಗು, ಅವರ ಎಂಜಾಯ್ಮೆಂಟ್, ಎವ್ರಿ ಬಿಟ್, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ಮಕ್ಕಳು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು. ಸೊ ಇವೆಲ್ಲ ನಮ್ಗೆ ಮೆಮರೀಸ್ಗಳು. ಎಷ್ಟೋ ವರ್ಷಗಳಾದ್ರೂ ನಾವ್ ಇದನ್ನೆಲ್ಲ ಕುತ್ಕೊಂಡು ಮಾತಾಡ್ತೀವಿ ನಮ್ಮ ಮಕ್ಕಳುಗಳ ಜೊತೆ. ಅಂಡ್ ಫೈನಲಿ ನಮ್ಮ KFC ಬರ್ಗರ್ಗಳು, ಈ ಪೆಪ್ಸಿ, ಫ್ರೈಸು ಎಲ್ಲ ಬಂತು. ಸೊ ನೋಡಿ ನೀವು, ಮಕ್ಕಳು ಪಾಪ ತುಂಬಾ ರೆಸ್ಪಾನ್ಸಿಬಿಲಿಟಿ ಆಗಿ ನಾನು ತಗೋತೀನಿ ಕುಡಿಯಮ್ಮ ಅಂತ ಅಂದ ನನ್ನ ಅಳಿಯ. ಆದ್ರೆ ನಮ್ಮ ಅತ್ತಿಗೆ ಬೇಡಪ್ಪ, ನಾನೇ ತಗೊಂಡ್ ಬರ್ತೀನಿ, ನೀವು ನೆಮ್ಮದಿಯಾಗಿ ಬನ್ನಿ ಅಂತ, ಟೆನ್ಷನ್ ಮಾಡ್ಕೋಬಿಡಿ ಅಂತ ತಗೊಂಡ್ ಬಂದ್ರು. ಸೊ ಫೈನಲಿ ನಮ್ಮ ಟೇಬಲ್ ಕಂಪ್ಲೀಟ್ ಫಿಲ್ ಆಯ್ತು ನಮ್ಮ KFC ಜಿಂಗರ್ ಮೀಲ್ಗಳಿಂದ. ಅಂಡ್ ಈಗಲೂ ಅಷ್ಟೇ ಎವ್ರಿಬಡಿ ವೇರ್ ವೇಟಿಂಗ್. ನಾನು ಮುಟ್ಟೋ ಆಗಿಲ್ಲ ಕಂಡ್ರು, ನಾನು ವಿಡಿಯೋ ಮಾಡಬೇಕು ಅಂದೆ. ಸೊ ಪಾಪ ದೇ ವೇರ್ ವೇಟಿಂಗ್ ಪೇಷನ್ಸ್ಫುಲಿ. ಅಂಡ್ ಇಲ್ಲಿ ಸೆಲ್ಫಿ ಅಂತ ಅಂದೆ. ನನ್ನ ಮಗಳು ಫುಲ್ ಎಕ್ಸೈಟೆಡ್ ಆಗಿ ಬರ್ಗರ್ ತೋರಿಸ್ತಾ, ಸಜ್ಜು ನೀನು ಬರ್ಗರ್ ತೋರಿಸು ಅಮ್ಮನ ವಿಡಿಯೋಗೆ ಅಂತ ಅಂದು. ಆಗ ಸಜ್ಜು ಇವನ್ ಐ ಆಮ್ ಹ್ಯಾವಿಂಗ್ ಬರ್ಗರ್ ಅಂತ ತೋರಿಸ್ದ. ಅಂಡ್ ನಮ್ಮ ಚಿಕ್ಕ ಅಳಿಯ ರುಚಿತ್ ಅವರು ಈ ವಾಸ್ ಬಿಸಿ ಈಟಿಂಗ್ ಫ್ರೆಂಚ್ ಫ್ರೈ ಅಂಡ್ ಪಾಪ್ಕಾರ್ನ್ಸ್ ಕೂಡ. ಅತ್ತಿಗೆ ಕಡೆ ಹಾಯ್ ಹೇಳಿದ್ರು, ಈ ಕಡೆ ಮಮ್ಮಿ ಹಾಯ್ ಹೇಳಿದ್ರು. ಅಂಡ್ ಫೈನಲಿ ನಮ್ಮ KFC ಹಂಟಿಂಗ್ ಶುರು ಆಯ್ತು. ಎವ್ರಿಬಡಿ ಬಿಸಿ ಈಟಿಂಗ್. ಸೊ ಒಂದ್ ಸ್ವಲ್ಪ ಹೊತ್ತು ಎಕ್ಸೈಟ್ಮೆಂಟು, ಮಾತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಮಕ್ಕಳು ತಿನ್ನೋದ್ರಲ್ಲಿ ಬ್ಯುಸಿ ಆದ್ರು. ಬೆಳಿಗ್ಗೆಯಿಂದ ಮಂತ್ರಿ ಮಾಲ್ಗೆ ಹೋಗೋ ಖುಷಿಲಿ, ಎಕ್ಸೈಟ್ಮೆಂಟ್ ಅಲ್ಲಿ ಮಕ್ಕಳು ಕಾಯ್ತಾನೆ ಇದ್ರು. ಅದೆಷ್ಟು ಸತಿ ಕೇಳಿದ್ರು, ಎಷ್ಟೊತ್ತಿಗೆ ಹೋಗೋದು ಮಂತ್ರಿ ಮಾಲ್ಗೆ, ಎಷ್ಟೊತ್ತಿಗೆ ಹೋಗೋದು ಅಂತ. ಸ್ನಾಕ್ಸ್ ಎಲ್ಲ ಮುಗಿಸ್ಕೊಂಡು ಸೆಲ್ಫಿ ಪಿಕ್ ತಗೊಂಡು ಹೊರಟ್ವಿ. ಇಲ್ಲಿಂದ ಹೊರಟ್ವಿ ಎಗೇನ್ ಮತ್ತೆ ಎಕ್ಸ್ಪ್ಲೋರ್ ಮಾಡಕ್ ಶುರು ಮಾಡಿದ್ರು. ನೆಕ್ಸ್ಟ್ ಎಲ್ಗೆ ಅಂತ. ಎಲ್ಲೂ ಇಲ್ಲ ಅಪ್ಪ, ಡೈರೆಕ್ಟ್ ಮನೆಗೆ. ಸಾಕಾಗಿದೆ ಕಣ್ರು, ಹೊರಡನ್ ನಡೀರೋ ಅಂತ ಅನ್ಕೊಂಡು ಮಕ್ಕಳನ್ನ ಕೆಳಗಡೆ ಕರ್ಕೊಂಡ್ ಬಂದ್ವಿ. ನಾನು ಸ್ಟಾರ್ಟಿಂಗೇ ಹೇಳಿದೆ, ಮಂತ್ರಿ ಮಾಲ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಇನ್ ಬ್ಯಾಂಗ್ಳೂರ್. ಇಲ್ಲಿ 200+ ಬ್ರ್ಯಾಂಡ್ಸ್ ಶಾಪ್ಸ್ ಇದೆ. ನೀವು ನೋಡ್ಬೋದು ಸುತ್ತಮುತ್ತ ವೆರೈಟೀಸ್ ಆಫ್ ಶಾಪ್. ಒಂದ್ ಕಡೆ ರೆಸ್ಟೋರೆಂಟು, ಒಂದ್ ಕಡೆ ಹೆಲ್ತ್ ಕೇರು, ಇನ್ನೊಂದ್ ಕಡೆ ಕಾಸ್ಮೆಟಿಕ್ಸ್, ಅದು ಇದು ಅಂತ ವೆರೈಟೀಸ್ ಆಫ್ ಶಾಪ್ಸ್ ಇದೆ. ಅಂಡ್ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ನಾವು ಕೆಳಗಡೆ ಫ್ಲೋರ್ಗೆ ಹೋದಾಗ, ಐ ಥಿಂಕ್ ಫಸ್ಟ್ ಫ್ಲೋರ್ ಅನ್ಕೋತೀನಿ, ಒಂದು ದೊಡ್ಡ ಸರ್ಪ್ರೈಸ್ ಸೆಟಪ್ ಮಾಡಿತ್ತು ಮಂತ್ರಿ ಮಾಲ್, ಅಮೇಜಿಂಗ್ ಸಮ್ಮರ್ ಅಂತ. ಇಲ್ಲಿ ಕ್ಯೂಟಿ ಈ ಮ್ಯಾಂಗೋ ಕಾಸ್ಟ್ಯೂಮ್ ಹಾಕೊಂಡು ನಿಂತಿದ್ರು. ಸೊ ಇವ್ರಿಗೆಲ್ಲ ಹಾಯ್ ಹೇಳ್ಕೊಂಡು ಸೆಕೆಂಡ್ ಕೊಟ್ಕೊಂಡು ಒಂದಷ್ಟು ಸೆಲ್ಫೀಸ್ ತಗೊಂಡ್ವಿ. ಆ ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿ, ಎಷ್ಟು ರಿಯಲಿಸ್ಟಿಕ್ ಆಗಿ ಕ್ಯೂಟ್ ಆಗಿ ಕಾಣ್ತಾ ಇತ್ತು ಅಂದ್ರೆ, ನಾವು ಹೋಗಿ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಅಂಡ್ ಮಕ್ಕಳುಗಳು ಇನ್ನೂ ಒಂದ್ಸತಿ ಫೋಟೋ ತಗೋತೀವಿ ಅಂತ ಹೋದ್ರು. ಅಂಡ್ ಫೈನಲಿ ನಮ್ಮ ಫ್ಯಾಮಿಲಿ ಪಿಕ್ ವಿತ್ ದಿಸ್ ಕ್ಯೂಟೆಸ್ಟ್ ಮ್ಯಾಂಗೋ ಅಂತ ನಿಂತ್ಕೊಂಡು ಗ್ರೂಪ್ ಫೋಟೋ ತಗೊಂಡು. ಅಂಡ್ ಫೈನಲಿ ನನ್ಗೂನು ಒಂದ್ ಪಿಕ್ ತಗೋಬೇಕು ಅಂತ ನಾನು ಮ್ಯಾಂಗೋ ಹತ್ರ ನಿಂತ್ಕೊಂಡು ಒಂದ್ ಪಿಕ್ ತಗೊಂಡು. ಅಂಡ್ ಫೈನಲಿ ಈ ಕಡೆ ಬಂದ್ವಿ. ಅಲ್ಲಿ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇಟ್ಟಿದ್ರು. ಮನೇಲಿ ತುಂಬಾ ಮ್ಯಾಂಗೋಸ್ ಇತ್ತು, ಹಂಗಾಗಿ ನಾವ್ ಏನು ಪರ್ಚೇಸ್ ಮಾಡ್ಲಿಲ್ಲ, ಏನು ಟ್ರೈ ಕೂಡ ಮಾಡಲಿಲ್ಲ. ಅಂಡ್ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ ನಾವು ತೋರಿಸ್ಬೇಕಾಯ್ತು, ಬಟ್ ನಾವು ಆ ಕಡೆಯಿಂದ ಬಂದಿದ್ರಿಂದ ನಾವು ಈ ಕಡೆ ರೈಟ್ ಸೈಡ್ ನೋಡಿರ್ಲಿಲ್ಲ. ಇಳಿದ ಮೇಲೆ ನಮ್ಗೆ ಒಂದು ದೊಡ್ಡ ಸರ್ಪ್ರೈಸ್ ತರ ಅನ್ನಿಸ್ತು. ಅಂಡ್ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ಬಂದಾಗ ಈ ಲಂಡನ್ ಬಸ್ ಒಂದಿತ್ತು. ಇದನ್ನ ಫನ್ ರೈಡ್ ಹೋಗ್ತೀವಿ ಅಂತ ಅಂದ್ರು. ಅಫ್ಕೋರ್ಸ್ ಇಷ್ಟೆಲ್ಲ ಆಟ ಆಡ್ಬಿಟ್ಟಿದ್ದೀರಾ, ಇನ್ನ ಇದೊಂದು ಏನಕ್ಕೆ ಬಿಡ್ತೀರಾ, ನಡೀರಿ ಇದಕ್ಕೂ ನಡೆದು ಬಿಡಿ ಅಂತ ಕಳ್ಸಿದ್ವಿ. ಸೊ ಮಕ್ಕಳು ಮೇಲ್ಗಡೆ ಕುತ್ಕೊಂಡು ಫುಲ್ ರೈಡ್ ಎಂಜಾಯ್ ಮಾಡ್ತಿದ್ರು. ಅಂಡ್ ನಾವ್ ಈ ಕಡೆ ಬಂದಾಗ ಇಲ್ಲಿ ಕ್ಲಾಸಿ ಹ್ಯಾಂಡ್ ಬ್ಯಾಗ್ ಗಳಿದ್ವು. ಅಂಡ್ ಸೀಕ್ವೆನ್ಸ್, ಕುಂದನ್ಸ್, ಸ್ಟೋನ್ಸ್ ಎಲ್ಲ ಸಖತ್ತಾಗಿತ್ತು. ಸಖತ್ ಸ್ಟೈಲಿಶ್ ಬ್ಯಾಗ್ಸ್ ಇತ್ತು. ಬಟ್ ನಾವ್ ಯೂಶಲಿ ಅವೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ, ನೋಡೋಕ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಈ ಕಡೆ ತಿರುಗಿದ್ರೆ
ಆ್ಯಂಡ್ ಅವರು ಇಳಿದು ಬಂದರು ಕೆಳಕ್ಕೆ. ಸೊ ಅಲ್ಲೂ ಒಂದು ಫೋಟೋ ತಕ್ಕೊಂಡೆ ಅವ್ರದ್ದು. ಎವ್ರಿ ಟೈಮ್ ನಾವು ಮಂತ್ರಿ ಮಾಲ್ಗೆ ಬಂದಾಗೆಲ್ಲ ಪ್ರತಿ ಸತಿನೂ ನಮಗೆ ಈ ಟ್ರೆಂಡ್ಸ್ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಇವತ್ತು ತಗೋತೀವೋ ಬಿಡ್ತೀವೋ, ಒಂದ್ಸತಿ ನೋಡೋಣ ಹೊಸದಾಗಿ ಏನ್ ಕಲೆಕ್ಷನ್ಸ್ ಇದೆ, ಯಾವ್ದಾನ ಅಕಸ್ಮಾತ್ ಇಷ್ಟ ಆದ್ರೆ ತಗೊಳ್ಳೋಣ, 3 ಒಂದೇ ತರದ ಏನಾನ ಕುರ್ತೀಸ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಒಳಕ್ ಹೋದ್ವಿ. ಅಂಡ್ ಅಫ್ಕೋರ್ಸ್ ತುಂಬಾ ಕಲೆಕ್ಷನ್ಸ್ ಇತ್ತು. ಅಂಡ್ ಕೆಲವು ಆಲ್ರೆಡಿ ನಾವು ಪರ್ಚೇಸ್ ಮಾಡಿದೀವಿ, ಹಂಗಾಗಿ ನಾವೇನು ತಗೊಂಡ್ಲಿಲ್ಲ. ಕಲೆಕ್ಷನ್ಸ್ ವಾಸ್ ಓಕೆ, ಬಟ್ ನಾವು ಯೂಶಲಿ ರೀಸೆಂಟ್ ಆಗಿ ಆನ್ಲೈನ್ ಅಲ್ಲಿ ಸ್ವಲ್ಪ ಕುರ್ತೀಸ್ ತರಿಸಿರೋದ್ರಿಂದ ಏನು ಬೇಡ ಅಂತ ಹೊರಗಡೆ ಬಂದ್ವಿ. ಇಲ್ಲಿ ಡೋನಟ್ ಬೇಕು ಅಂದ್ರು, ಆಮೇಲೆ ಚೀಸಿ ಡೋನಟ್ ಇದೆ ಅಮ್ಮ, ಇದನ್ನೊಂದ್ಸತಿ ಟ್ರೈ ಮಾಡೋಣ ಅಂದ್ಲು. ಓಕೆ, ಅದು ತಿನ್ಬಿಡಿ ಆಮೇಲೆ ಹೊರಡೋಣ ಅಂತ ಹೇಳಿ, ಮತ್ತೆ 3 ಬೇಕಾ ಅಂದ್ರೆ ಬೇಡ, ಹೆವಿ ಆಗತ್ತೆ, 1 ತಗೊಂಡ್ರೆ ಸಾಕು, 1/3 ಮಾಡ್ಕೋತೀವಿ ಅಂದ್ರು. ನನ್ನ ಚಿಕ್ಕಳಿಯ ಅಂತೂ ಅವ್ನು ಎಕ್ಸ್ಟ್ರಾ ಎಲ್ಲೂ ಏನು ತಿನ್ನೋದಿಲ್ಲ. ಒಂದ್ಸತಿ ಹೊಟ್ಟೆ ತುಂಬ್ತು ಅಷ್ಟೇ, ಅವ್ನು ಇನ್ನ ಎಕ್ಸ್ಟ್ರಾ ತಿನ್ನಿಸ್ಕೊಳೋದೇ ಇಲ್ಲ. ಇವರಿಬ್ರು ಟೇಸ್ಟ್ ಮಾಡ್ಕೊಂಡು ತಿಂದ್ರು ಅಂಡ್ ಇಟ್ ವಾಸ್ ಗುಡ್ ಆಕ್ಚುಲಿ, ಬಿಕಾಸ್ ಈ ಒಂಥರ ಬನ್ ಒಳಗಡೆ, ಅದ್ ಆಕ್ಚುಲಿ ಬನ್ ಅಂತಾನು ಹೇಳಕ್ಕಾಗಲ್ಲ, ಒಳ್ಳೆ ಫ್ಲೇವರ್ಡ್ ಇತ್ತು. ಅದ್ರೊಳಗಡೆ ಮಯೋನೀಸ್ ಮತ್ತೆ ಸ್ವಲ್ಪ ಚಟ್ಪಟ ಟೇಸ್ಟ್ ಇತ್ತು, ಹೊಸದಾಗಿತ್ತು ಟೇಸ್ಟ್. ನಾನು ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಅಂಡ್ ಅಲ್ಲಿಂದ ನಾವು ಈಚೆ ಎಕ್ಸಿಟ್ ಆಗೋಣ ಅಂತ ಬಂದ್ರೆ ಅಲ್ಲೂ ಕೂಡ 1 ನಿಮಿಷನೂ ಇರ್ತಿರ್ಲಿಲ್ಲ. ಮಕ್ಕಳು ಅದು ಇದು ಅದು ಅಂತ ಓಡೋಗ್ತಾ ಇದ್ರು ಆ ಕಡೆ ಈ ಕಡೆ ಎಲ್ಲ. ಹೆಂಗೋ ಅವ್ರನ್ನೆಲ್ಲ ಹೇಳ್ಕೊಂಡು ಕೊನೆಗೂ ನಾವು ಈಚೆ ಬಂದಾಗಿಂದ ಸ್ವಲ್ಪ ಮಕ್ಕಳೇನೋ ಎಂಜಾಯ್ ಮಾಡಿದ್ರು. ಅಫ್ಕೋರ್ಸ್ ನಮ್ಗೆ ಸ್ವಲ್ಪ ಸ್ಟ್ರೈನ್ ಆಯ್ತು ಅಂತ ಅನ್ಸ್ತು. ನಾವಿವಾಗ ರಿಲ್ಯಾಕ್ಸ್ ಆಗ್ಬೇಕು, ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೋಬೇಕು. ಹಂಗಿದ್ದಾಗ ನಾವು ಬೆಟರ್ ಆಲ್ವೇಸ್ ನಮ್ಮ ಆಪ್ಷನ್ ಇರೋದು ಕಾಫಿ. ಈಚೆ ಬಂದು ಇಲ್ಲಿ ಲೆಫ್ಟ್ ಅಲ್ಲಿ ನೋಡಿದ್ರೆ ಕಾಫಿ ಇತ್ತು. ಎವ್ರಿ ಟೈಮ್ ನಾವು ಮಂತ್ರಿ ಮಾಲ್ಗೆ ಬಂದಾಗ ಇಲ್ಲಿ ಕಾಫಿ ಕುಡ್ತೀವಿ, ಓಪನ್ ಸ್ಪೇಸ್ ಅಲ್ಲಿ ಕುತ್ಕೊಂಡು. ಐಬ್ರೂ ಕಾಫಿ ಬ್ರ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಓಪನ್ ಪ್ಲೇಸ್ ಅಲ್ಲೇ ಕುತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿದು ನೆಕ್ಸ್ಟ್ ಹೊರಟ್ವಿ. ಈ ಮಂತ್ರಿ ಮಾಲ್ ಎಂಟ್ರ್ ಆಗ್ತಾನೆ ಈ ತರ ಚಿಕ್ಕ ಚಿಕ್ಕ ಹಟ್ಗಳಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಒಂದ್ ಕಡೆ ಕುರ್ತೀಸ್, ಕಾಟನ್ ಕುರ್ತೀಸ್, ಜ್ಯುವೆಲ್ರೀಸ್, ಅದು ಇದು ಅಂತೆಲ್ಲ ಇಟ್ಟಿದ್ದಾರೆ. ನೋಡಕ್ಕಂತೂ ಬಹಳ ಚಂದ ಕಾಣ್ತಾ ಇತ್ತು. ಮಾಲ್ ಆಯ್ತು, ಹೊರಗಡೆ ಕಾಫಿ ಆಯ್ತು, ಈಗ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಸೊ ಎಲ್ಲ ಮುಗೀತು, ಫನ್ ಆಯ್ತು. ಈಗ ಫೈನಲಿ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಈಚೆ ಬಂದ್ವಿ. ಅತ್ತಿಗೆ ಆಟೋ ಬುಕ್ ಮಾಡಿದ್ರು, ಅದು ಬರೋ ಅಷ್ಟೊತ್ತಿಗೆ 1-2-3 ನಿಮಿಷ ಟೈಮ್ ಇದೆ ಅಂತ ಅಂದ ತಕ್ಷಣ ನನ್ನ ಕಣ್ಣು ಇಲ್ಲಿ ಇಯರಿಂಗ್ಸ್ ಮೇಲೆ ಬಿದ್ದೇ ಬಿಡ್ತು. ಸೊ ಐ ಕಾಂಟ್ ರೆಸಿಸ್ಟ್. ಒಂದು 4-5 ಇಯರಿಂಗ್ಸ್ ತಗೊಂಡು ಆಟೋ ಬಂದಿತ್ತು ಅಷ್ಟರಲ್ಲಿ. ಸೊ ಆಟೋ ಕ್ಯಾಚ್ ಮಾಡ್ಕೊಂಡು ಹೊರಟ್ವಿ. ಈ ಸತಿ ನಮ್ಮ ಗ್ಯಾಂಗ್ ಅಂದ್ರೆ ನಾನು, ಅಕ್ಷು, ಸಜ್ಜು ಇದ್ದಿದ್ದ ಗ್ಯಾಂಗ್ ಅಲ್ಲಿ ನಮ್ಮ ರುಚಿತ್ ಕೂಡ ಆಡ್ ಆಗ್ಬಿಟ್ಟಿದ್ದ. ನಾವು 4 ಜನ ಹೊರಟ್ವಿ. ಮಮ್ಮಿ ಅತ್ತಿಗೆ ಇನ್ನೊಂದು ಆಟೋಲ್ ಬರ್ತಾ ಇದ್ರು. ಅಂಡ್ ಇಲ್ಲಿ ಕೂಡ ಒಂದಷ್ಟು ಮಾತಾಡ್ಕೊಂಡು ಅವ್ರಿಗೆ ಖುಷಿ ಆಯ್ತಾ, ಎಂಜಾಯ್ ಮಾಡಿದ್ರ, ಇವನ್ನೆಲ್ಲ ಕೇಳ್ಕೊಂಡು ಮಾತಾಡ್ಕೊಂಡು ಹೊರಟ್ವಿ. ಅಂಡ್ ಇಲ್ಲಿ ಕೂಡ ಸೆಲ್ಫಿ ಅಂದ ತಕ್ಷಣ ನನ್ನ ಚಿಕ್ಕಳಿಯ ಅಂತೆ ತಗೊಳ್ಳಿ ಫೋಟೋ ತಗೊಳ್ಳಿ ಅಂತ ಅಂದ. ಬಟ್ ಅನ್ಫಾರ್ಚುನೇಟ್ಲಿ ಆಟೋಲಿ ತುಂಬಾ ಡಾರ್ಕ್ ಇತ್ತು, ನಾವು ಫೋಟೋ ತಗೊಳಕ್ ಆಗ್ಲಿಲ್ಲ. ಬಟ್ ಡೆಫಿನೆಟ್ಲಿ ಮಕ್ಕಳು ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರು, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು ಅಂತ ಎಲ್ಲ ಹೇಳಿದ್ರು. ಅಂಡ್ ಅಫ್ಕೋರ್ಸ್ ಬ್ಯಾಂಗ್ಳೂರ್ ಅಂದ್ರೆ ಟ್ರಾಫಿಕ್. ಸೊ ಇಲ್ಲಿ ನಾವು ಸ್ಟ್ರಕ್ ಆಗಿ ಒಂದು 40 ನಿಮಿಷ ಇಲ್ಲೇ ಆಗೋಯ್ತು. ಹೆಂಗೋ ಟ್ರಾಫಿಕ್ ಇಂದ ಸ್ಲೋ ಮೂವಿಂಗ್ ಟ್ರಾಫಿಕ್ ಹಂಗೆ ಹಿಂಗೆ ಅಂತ ಬಂದ್ವಿ. ಕೊನೆಗೆ ಅಪಾರ್ಟ್ಮೆಂಟ್ ರೀಚ್ ಆಗಿ ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಯಾರಿಗೂನು ಮಾತಾಡೋಕ್ ಪೇಷನ್ಸ್ ಇರ್ಲಿಲ್ಲ. ಫಸ್ಟ್ ಮನೆಗೆ ಹೋದ್ರೆ ಸಾಕಪ್ಪ ಅನ್ನಂಗೆ ಆಗಿತ್ತು. ಲಿಫ್ಟ್ ಕಾಯ್ಕೊಂಡು ಒಂದಷ್ಟು ಡಿಸ್ಕಸ್ ಮಾಡಿಕೊಂಡು ಫೈನಲಿ ಲಿಫ್ಟಿಂದ ಈಚೆ ಬಂದು ಮಮ್ಮಿ ಮನೆಗೆ ಬಂದ್ವಿ. ಆ್ಯಂಡ್ ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ಬಂದು ಐ ಥಿಂಕ್ 10 o'clock or 10:15 ಆಗಿತ್ತು. ನಾವು ಮನೆ ಬಿಟ್ಟಾಗ ಅರೌಂಡ್ 4 o'clock, ಬಟ್ ಮನೆಗೆ ಬಂದಾಗ 10:15 ಅನಿಸುತ್ತೆ. ಸೊ ಫೈನಲಿ ಬಂದ್ವಿ. ಸಖತ್ ಖುಷಿ ಆಯಿತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಲೈಫಲ್ಲಿ ಎಷ್ಟೋ ಸಣ್ಣ ಸಣ್ಣ ಮೂಮೆಂಟ್ಗಳು ಜೀವನದಲ್ಲಿ ತುಂಬ ದೊಡ್ಡ ಖುಷಿ ಕೊಡುತ್ತೆ ಅಲ್ವಾ? ಆ ಥರ ಸಾವಿರಾರು ಪುಟ್ಟ ಪುಟ್ಟ ಸಂತೋಷದ ಮೆಮರೀಸ್ಗಳನ್ನ ಇವತ್ತು ನಾವೆಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಸೇಫ್ ಆಗಿ ವಾಪಸ್ ಬಂದ್ವಿ. ನಾವೆಲ್ಲ ಎಷ್ಟೇ ಬ್ಯುಸಿ ಆದ್ರೂ ಈ ಥರ ಸಣ್ಣ ಸಣ್ಣ ಹ್ಯಾಪಿನೆಸ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕು. ಇದೇ ನಮ್ಮ ಇವತ್ತಿನ ಫ್ಯಾಮಿಲಿ ಡೇ ಔಟ್ ಟು ಮಂತ್ರಿ ಮಾಲ್ ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಫನ್, ಎಂಜಾಯ್ಮೆಂಟ್ ಆ್ಯಂಡ್ ಅಫ್ಕೋರ್ಸ್ ಸ್ವೀಟ್ ಮೆಮೊರೀಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಪ್ಲೀಸ್ ಡೂ ಸಪೋರ್ಟ್ ಮೈ ಚಾನಲ್. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.